ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನಂತ ನೋಡಿದ್ರೆ ನಮಗೆ ಲೋಡ್ ಇರೋದು ನೈಟಿಗೇನೆ ಸೇರಂತ ಅಲ್ಲಿ ಹೋಗಿ ಮಟನ್ ಬಿರಿಯಾನಿ ಇಸ್ಕೊಂಬಂದೆ. ಇಲ್ಲೆಲ್ಲ ಎಷ್ಟು 180 ರೂಪಾಯಿ 150 ರೂಪಾಯಿ ಅಷ್ಟೇ ಮಟನ್ ಬಿರಿಯಾನಿ ತಿನ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಅವ್ರು ಫೋನ್ ಮಾಡಿ ಲೊಕೇಶನ್ ಹಾಕ್ತಾರೆ, ಮತ್ತು ಅಲ್ಲಿ ಆಫೀಸ್ ಹತ್ರ ಹೋದರೆ ಅಲ್ಲಿ ಲೋಡ್ ಆದರೆ ಆಗುತ್ತೆ, ಇಲ್ಲಾಂದರೆ ನೈಟ್ 10 ಗಂಟೆಗೆ ಅಲ್ಲಿ ಹೋಗೋ ಥರ ಇರುತ್ತೆ. ಆಮೇಲೆ ನೋಡಿದ್ರೆ ಫೋನ್ ಹಾಕಿ ಲೊಕೇಶನ್ ಹಾಕಿದ್ರು, ಇಲ್ಲಿ ಬಂದ್ಬಿಡು, ಇಲ್ಲಿ ಸ್ವಲ್ಪ ಪ್ಲೇವುಡ್ ಲೋಡ್ ಮಾಡ್ತೀನಿ, ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡುವಂತೆ ಅಂತ ಹೇಳಿದ್ರು. ಸರಿ ಅಂತ ನಾನು ಬಂದು ಗಾಡಿ ಹಾಕ್ಬಿಟ್ಟು, ಬಿಸಿಲು ಬೇರೆ ಅಮ್ಮನ ಯಾಕೆ ಕೇಳ್ತೀರಾ, ಬಿಸಿಲು ಬೇರೆ ಲೆವೆಲಲ್ಲಿ ಬಿಸಿಲು. ಸೀದಾ ಹಂಗೆ ಪ್ಲೇವುಡ್ ಮಾತ್ರ ಲೋಡ್ ಮಾಡಿದ್ರು ಇಲ್ಲಿ. ಹಂಗೆ ಪಕ್ಕದಲ್ಲಿ ನೋಡಿದ್ರೆ ಗ್ಯಾರೇಜಲ್ಲಿ ಏನೋ ಇಂಜನ್ ಸೀದಾಗಿರೋ ಗಾಡಿ ಇಂಜನ್ ಕೂರಿಸ್ತಾಯಿದ್ರು, ಅದು ಕ್ರೈನಿಂದ ಒಂದು ಸ್ವಲ್ಪ ಮಿಸ್ ಆದರೆ ಕಾಲಿಗಿರಲ್ಲ ಊಷ್ಟಿ ಅಂದ್ಕೊಳ್ಳಿ ಒಂದು ರೌಂಡು. ಚೆನ್ನಾಗಿ ನೋಡಿದ್ರೆ ಅಷ್ಟೊತ್ತಿಗೆ ಹಂಗೆ ಲೋಡ್ ಆಯಿತು. ಎಲ್ಲೋ 10 ಗಂಟೆಗೆ ಸೀದಾ ಬಿಟ್ಟೆ ಅಲ್ಲಿಂದ ನಮ್ಮ ರೆಗ್ಯುಲರ್ ಪಾಯಿಂಟ್ ಲೋಡಿಂಗಲ್ಲಿ ಇದತ್ರ ಎಲ್ಲದು ಇಲ್ಲೇ ಇದತ್ರ ಚಾರ್ಮಿನಾರ್ ಹತ್ರ ರೆಗ್ಯುಲರ್ ಲೋಡಿಂಗು. ಅಲ್ಲಿ ಹೋಗಿ ನೋಡಿದ್ರೆ ಫುಲ್ಲು ಐಟಮು, ಭಯಗಳು ನೋಡಿದ್ರೆ ಉಕ್ಕು ಬೇರೆ ಮಸ್ತಾಗಿ ಇಕ್ಕಿದ್ರು. ಸೀದಾ ಯಾರನ್ನ ಗಂಟ್ಲಿಗೆ ಕೇಳಿದ್ರೆ ಸೀದಾ ಗಂಟ್ಲು ಇದೇ ಕಿತ್ಕೊಂಬಂದ್ಬಿಡೋ ಥರ ಇದು ಉಕ್ಕೋದು, ಮಸ್ತಾಗಿತ್ತು ಉಕ್ಕಾದ್ರೆ. ಸೀದಾ ನೋಡಿದ್ರೆ ಫಸ್ಟ್ ಗಾಡಿ ಅಂದೇ ಲೋಡ್ ಮಾಡಿಬಿಟ್ರು, ಜಲ್ದಿ ಮಾಡಿಬಿಟ್ರು. ಏನು ತಪ್ಪು ಮಾಡಿದ್ರೆ ಅಂದೇ ನೋಡಿದ್ರೆ ಎಲ್ಲ ಒಂದೇ ಕಡೆ ಹಾಕಿಬಿಟ್ಟಿದ್ದಾರೆ ಲೋಡೆಲ್ಲ. ನಮ್ಮದು ಒಂದು ಟೈರ್ ಬೇರೆ ಪ್ಯಾಚ್ ಹಾಕಿದ್ದೀವಿ, ಅದು ಏನಾಗುತ್ತೋ ಗೊತ್ತಿಲ್ಲ, ಬೇರೆ ಏನು ಪಿಕ್ಚರ್ ಅಂತ ಸೇರಂತ ಫುಲ್ಲು ಲೋಡ್ ತುಂಬಿಟ್ಟಿದ್ದಾರೆ. ಸೀದಾ ಹಂಗೆ ಗಾಡಿಗೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಇನ್ನೇನು ಅವ್ರ ಹತ್ರ ಹೋಗಿ ಬಿಲ್ ಇಸ್ಕೊಂಡು ಹೋದಾಗ ಅಲ್ಲಿ ಇವ್ರು ನಮ್ಮ ಫ್ರೆಂಡ್ ಆದರೂ ಅಲ್ಲೇ ಸೀದಾ ಅವ್ರದ್ದು ಫಸ್ಟ್ ಹಿಂದೂಪುರಮ್ಗೆ ಹೇಳಿದ್ದು, ಮತ್ತೆ ನೋಡಿದ್ರೆ ಇಲ್ಲಿ ಬಂದಮೇಲೆ ಅನಂತಪುರಂ ತುಂಬಿಟ್ಟಿದ್ದಾರೆ ರೋಡು. ಸರಿ ಅಂತ ಅವ್ರಿಗೆ ಹಂಗೆ ಪಾಪ ಮಲ್ಕೊಂಡಿದ್ರು. ಸರಿ ಹೇಳ್ಬಿಟ್ಟು ಹೋಗ್ಬಿಡೋಣ, ಅದು ಮರೆದಿರಲ್ಲ ಅಂತ ಹೇಳ್ಬಿಟ್ಟು ಸೀದಾ ಸ್ವಲ್ಪ ಎಬ್ಬರಿಸಿ ಸರಿ ಬ್ರೋ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಇನ್ನೇನು ಹೋಗಿ ನೋಡಿದ್ರೆ ಏರ್ ಸ್ವಲ್ಪ ಕಮ್ಮಿ ಇತ್ತು, ಏರು ಬರೀ 110 ಇತ್ತು. ಸೇರಂತ ಹಂಗೆ ಸ್ವಲ್ಪ ಏರ್ ಇಡ್ಸ್ಕೊಂಡು ನಿಧಾನಂಗೆ ಹೋಗ್ಬೇಕು ನಾವು, ಯಾಕಂದರೆ ಅದೇನೋ ಬಿಲ್ಲಿದೇನೋ ಏನೋ ಪ್ರಾಬ್ಲಮ್ಗಳು ಐತೆ, ಸೆಲ್ ಟ್ಯಾಕ್ಸ್ ಅವ್ರು ಇದ್ದಾರೆ ಹಂಗೆ ಹಿಂಗೆ ಅಂತ ಏನೋ ಕತೆಗಳು ಹೇಳ್ತಾಯಿದ್ರು. ಅದಕ್ಕೆ ನಾನು ನಿಧಾನಕ್ಕೆ ಬಂದೆ. ಎಲ್ಲಿ ಬಂದೆ ಅಂತ ನೋಡಿದ್ರೆ ಇದು ಕರ್ನೂಲ್ ಟೋಲು. ಬೆಳಿಗ್ಗೆ ಕರೆಕ್ಟಾಗಿ 6:30 ಕರ್ನೂಲ್ ಬಂದಾಗ ಅಲ್ಲಿ ಸೀದಾ ನಿಲ್ಲಿಸಿ ಒಂದು ಬೂಸ್ಟ್ ಕುಡಿದ್ಬಿಟ್ಟು ನಮ್ಮದು ಕಂಟೈನರ್ ಹಚ್ಬೇಕು, ಯಾರು ಕೈಯಾಕಲ್ಲ ಅಂತ ಹೇಳಿದ್ರೆ ಅವ್ರು ಕೇಳಿಲ್ಲ. ಸರಿ ಅಂತ ಗುತ್ತಿಯಲ್ಲಿ ಹಾಕೋ ಗಾಡಿ ಹಾಕೋ ಗುತ್ತಿಯಲ್ಲೇ ನಾನು ಫೋನ್ ಮಾಡ್ತೀನಿ ಅವಾಗ ಬಿಡ್ರಿ ಅಂತ ಹೇಳಿದ್ರು. ಯಾವ್ದಪ್ಪ ಒಳ್ಳೆ ರಾಮಾಯಣ ಆಯಿತು ಅಂದ್ಕೊಂಡು. ಇನ್ನೊಂದು ಏನಂದರೆ ಈ ಮಾರ್ಚ್ 31 ಏನೋ 15 ವರ್ಷ ಗಾಡಿ 10 ವರ್ಷ ಗಾಡಿಗೆಲ್ಲ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ಲೇ ಹಾಕಲ್ವತ್ತೆ, ಕಾರಿಗೆಲ್ಲ ಏನಂತ ಗೊತ್ತಿಲ್ಲ. ಆಮೇಲೆ ಹೋಗ್ತಾ ಇರುವಾಗ ಬಸ್ಗಳು ನೋಡಿದೆ, ಒಂದು 3 ಬಸ್ ತಗೊಂಡು ಹೋಗ್ತಾಯಿದ್ರು ನಮ್ಮ ಇದ್ದು. ಅದೇ ವಜ್ರ ಬಸ್ ಇದೆಯಲ್ಲ ಬೆಂಗಳೂರ್ದು AC ಬಸ್ಸು, ಏನಿಗಂತ ನೋಡಿದ್ರೆ ಎಲ್ಲ ಸ್ಕ್ರ್ಯಾಪಿಗೆ ಹೋಗ್ತಾ ಇರೋದು ಎಲ್ಲ. ಅದೇ ಫಸ್ಟು ನಮ್ಮ ಬಸ್ಗಳ್ದು ಒಂದು ವೀಡಿಯೋ ಮಾಡಿ ಹಾಕಬೇಕು, ನಡೀತಾ ಇರೋದು BMTC ಬಸ್ ಅವ್ರದ್ದು, ಸ್ವಲ್ಪ ಅಲ್ಲ ಹಾಕ್ತೀನಿ, ಪಕ್ಕ ಅದು ಹಾಕ್ತೀನಿ. ಸೇರಂತ ಸೀದಾ ಅಲ್ಲಿ ಬಂದು ಗುತ್ತಿಯಲ್ಲಿ ಹಾಕ್ಕೊಂಡೆ. ಅಲ್ಲಿ ಪೆಟ್ರೋಲ್ ಟೋಲ್ ಆಗಿತ್ತೆ, ಮುಂದಗಡೆ ಒಂದು ಸ್ಪಾಟ್ ಇದೆ ಪಾರ್ಕಿಂಗು, ಯಾರೂ ಗೊತ್ತಾಗಲ್ಲ, ಮಸ್ತಾಗಿ ಹಾಕ್ಕೊಬೋದು ಅಲ್ಲಿ. ನಾನು ಟೋಲ್ ಹತ್ರನೇ ಒಂದು ಡಬಲ್ ಎಗ್ ದೋಸೆ ಒಂದು ವಡೆ ಇಸ್ಕೊಂಡು ಹೋಗಿ ಅಲ್ಲಿ ಹಾಕ್ಕೊಂಡು ಮಲ್ಕೊಂಬಿಟ್ಟೆ. ಮತ್ತು ಒಂದು 3:30 ಹಂಗೆ ಹೋಗೋಣ, ಅವ್ರು ಫೋನ್ ಮಾಡ್ತೀನಿ ಅಂದರು. ಸೇರಂತ ನಾನು ಕಾಯ್ತಾ ಇದ್ದೆ ಯಾವಾಗ ಮಾಡ್ತಾರೋ ಅಂತ. ಸೇರಂತ ಫೋನ್ ಮಾಡಿದ್ರು, ಇನ್ನೇನು ಬಿಡೋಣ ಅಂತ ಸೀದಾ ಹೋಗ್ತಾರೋ ಅನ್ನೋದು. ಅನಂತಪುರಂ ಟೋಲಲ್ಲಿ ಫುಲ್ ಟ್ರಾಫಿಕ್ ಜಾಮು. ಇವ್ರು ಟೋಲ್ಗಳು ಹೊಡ್ಕಾಗಲ್ಲ, ಏನಿಲ್ಲ, ಕಾಸುಗಳು ಮಾತ್ರ ಕಿತ್ಕೊತಾರೆ, ಥರ ಇದು ಮಾಡಲ್ಲ, ಏನೊಂದು ಇದು ಇಲ್ಲ. ಸೇರಂತರ ದಾಟ್ಕೊಂಡು ಇನ್ನೇನು ಹಿಂದೂಪುರಂ ಹತ್ತತ್ರ ಬಂದಾಗ ಅವರು ಗೊತ್ತಾಗಲ್ಲ ಅನ್ಲೋಡು, ಬೆಳಿಗ್ಗೆ 5 ಗಂಟೆಗೆ ಅನ್ಲೋಡು, ಆರಾಮಾಗಿ ಬಾ ಅಂದರು. ಸೇರಂತ ನಾನು ಅಲ್ಲೋಗಿ ಊಟ ತಿನ್ನೋಣ, ಇಲ್ಲಿ ಬೇಲ್ಪುರಿ ತಿನ್ಕೊಂಡು ಹೋಗೋಣ ಅಂತ ಹಂಗೆ ಒಂದು ಬೇಲ್ಪುರಿ ತಿನ್ಕೊಂಡು ಇನ್ನೇನು ಹೋಗೋದೆ. ಹೋಗಿ ಅಲ್ಲಿ ಮಲ್ಕೊಬೇಕು. ಅದು ಕರೆಕ್ಟಾಗಿ ಇಲ್ಲಿ ಬಂದ ಮೇಲೆ ಹಿಂದೂಪುರಂ ಎಂಟ್ರಿ ಆದಮೇಲೆ ಈ ಪ್ಯಾಚ್ ಇದೆಯಲ್ಲ, ಇದು ಓವರ್ ವೆಯ್ಟ್ ಇರೋದಕ್ಕೆ ಓಪನ್ ಆಗಿಬಿಟ್ಟಿರ್ದು ಪ್ಯಾಚು. ಓಪನ್ ಆಗಿ ಅದರಿಂದನೇ ಏರ್ ಲೀಕ್ ಆಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಡ್ರೈವಿಂಗ್ ಫೀಲ್ಡಲ್ಲಿ ನಾರ್ಮಲ್ ಅಲ್ವಾ ಅಂತ ಸೀದಾ ಇಲ್ಲಿ ಬಂದು ಪೆಟ್ರೋಲ್ ಬಂಕಲ್ಲಿ ಹಾಕಿ ಜಾಕ್ ಹಾಕಿ ನಿಲ್ಲಿಸು ಅಂದರು ನಮ್ಮ ಓನರು. ಯಾಕೆಂದರೆ ಮತ್ತೆ ಇದು ಹೋಗ್ಬಿಟ್ರೆ ಏನು ಮಾಡೋದು, ನೈಟೆಲ್ಲ ನಿಲ್ಲಿಸ್ತೀವಲ್ಲ, ಟೈರ್ಗೆ ಬ್ಲಾಸ್ಟ್ ಆಗಿಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸೀದಾ ಜಾಕ್ ಹಾಕಿ ನಿಲ್ಲಿಸಿದ್ದೆ ಗಾಡಿನ. ನಿಲ್ಲಿಸ್ಬಿಟ್ಟು ಇನ್ನೇನು ಮಲ್ಕೊಳ್ಳೋಣ. ಊಟ ತಂದಿದ್ದೆ, ಇಲ್ಲಿ ಚಿಕನ್ ಬಿರಿಯಾನಿ ತಂದಿದ್ದೆ. ಸರಂತ ಇಲ್ಲಿ ಊಟ ಮಾಡಿಬಿಟ್ಟು ಇನ್ನೇನು ಮಲ್ಕೊಳ್ಳೋಣ. ಬೆಳಿಗ್ಗೆ 5 ಗಂಟೆಗೆ ಅನ್ಲೋಡ್ ಅಂತ ಹೇಳಿದ್ದಾರೆ, ಕನ್ಫರ್ಮಾಗಿ ಗೊತ್ತಿಲ್ಲ ಏನಂತ. ಈ ಜಾಕ್ ನಿಲ್ಲಿಸೋದು ಸೇಫ್ಟಿಗೇನೆ, ಯಾಕಂದರೆ ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟಿರುತ್ತೆ, ವೆಯ್ಟಲ್ಲ, ರಿಸ್ಕ್ ಇರೋಲ್ಲ ನಮಗೆ. ಅದಕ್ಕೇ ನೀವು ಇದ್ದರೆ ಹೇಳಿ. ಫಸ್ಟು ನಾಳೆ ಹೋಗಿ ಪಂಚರ್ ಹಾಕ್ಸ್ಬೇಕು ಟೈರ್ಗೆ, ಲೋಡ್ ಇಳಿಸ್ಬಿಟ್ಟು ನಮ್ಮ ಓನರ್ ಊರಿಗೆ ಹೋಗಿ ಟೈರೇ ಹಾಕ್ಸ್ಬೇಕು ಅಂತ ಹೇಳಿದ್ರು. ಟೈರ್ ಹಾಕ್ಸ್ಕೊಳ್ಳೋದೆ. ಸೇರಂತ ಹಂಗೆ ಬೆಳಿಗ್ಗೆ ಎದ್ದೊಳ್ದೆ ನೋಡಿದ್ರೆ ಇಲ್ಲಿ ಬೆಳಿಗ್ಗೆನೇ ಯಾವುದೋ ಗಾಡಿ ಬೇರೆ ಅಡ್ಡ ಹಾಕ್ಬಿಟ್ಟಿದ್ರು, ಹೋಗೋಕ್ಕಾಗ್ದಿರಂಗೆ. ಮತ್ತು ಅವ್ರಿಗೆ ಒಂದು ಅಷ್ಟೊತ್ತು ವೆಯ್ಟ್ ಮಾಡಿ
ಅಷ್ಟೊತ್ತಿಗೆ ನಾವು ಅಲ್ಲೆಲ್ಲ ಉಚ್ಕೊಂಡು ರೆಡಿ ಆಗಿಬಿಡೋಣ ಅಂತ ಅಲ್ಲೆಲ್ಲ ಉಚ್ಕೊಂಡು ನೀನು ಹೋಗಿ ಜಾಕ್ ಇಳಿಸ್ಬೇಕು. ನೀನು ಜಾಕೆಲ್ಲ ಇಳಿಸ್ಬಿಟ್ಟು ಇವ್ನು ಗಾಡಿ ಅವ್ರು ಇನ್ನೂ ಬಂದೇ ಇಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಬಂದರು ಸ್ವಲ್ಪ ಹೊತ್ತಾದ್ಮೇಲೆ. ಸೀದಾ ಬಂದು ಗಾಡಿ ಪೈಂಟಿಗೆ ಹಾಕೋಣ. ಸೀದಾ ಬರ್ರಾ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ನಾನು ಅಲ್ಲಿ ಪಂಚರ್ ಹಾಕ್ಸ್ಕೊಂಡು ಹೋಗ್ಬೇಕು. ಬಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ.